ಅರಳು ಪ್ರತಿಭೆ ಇದು ಬಾಲ ಸಾಧಕರ ಕಥೆ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಸರಿಯಾದ ವೇದಿಕೆ ಮತ್ತು ಅವಕಾಶ ಸಿಕ್ಕಾಗ ಆ ಪ್ರತಿಭೆಗಳು ಅರಳುತ್ತವೆ. ಅಂತಹ ಪ್ರತಿಭೆಗಳನ್ನು ನಿಮ್ಮ ಮುಂದೆ ಪರಿಚಯಿಸುವ ವಿಶೇಷ ಚಾನೆಲ್ನ ವಿಶೇಷ ಅಂಕಣವೇ ಅರಳು ಪ್ರತಿಭೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಅರಳು ಪ್ರತಿಭೆ ಕಾರ್ಯಕ್ರಮದಲ್ಲಿ ಯಕ್ಷರಂಗದ ಹಿಮ್ಮೇಳನದಲ್ಲಿ ಚೆಂಡೆ, ಮದ್ದಳೆ, ಚಕ್ರತಾಳ, ಭಾಗವತಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಸಮೃದ್ಧವಾಗಿರುವ ಪ್ರತಿಭೆ ಸಮೃದ್ಧ ಪುಂಚಿತ್ತಾಯ ಅವರು ನಮ್ಮ ಜೊತೆಗಿದ್ದಾರೆ. ಅವರ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸಮೃದ್ಧ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ನೀವು ಯಕ್ಷರಂಗದಲ್ಲಿ ಹಿಮ್ಮೇಳ ವಾದಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಈ ಆಸಕ್ತಿ ಉಂಟಲ್ಲ, ನಿಮಗೆ ಹೇಗೆ ಬಂತು ಮತ್ತು ನಿಮ್ಮ ಕೌಟುಂಬಿಕ ಹಿನ್ನೆಲೆ ಬಗ್ಗೆ ನಮಗೆ ಹೇಳ್ಬೋದಾ? ಮೊದಲಿಗೆ ನನಗೆ ಆಸಕ್ತಿ ಬರಲಿಕ್ಕೆ ಕಾರಣ ನನ್ನ ಅಪ್ಪನೊಂದಿಗೆ ನಾನು ಯಕ್ಷಗಾನಕ್ಕೆ ಫಸ್ಟಿಗೆ ಒಂದು ಮೂರುವರೆ ವರ್ಷ ಇರುವಾಗ ಅಪ್ಪ ಬಪ್ಪನಾಡು ಮೇಳದಲ್ಲಿ ಗಿರೀಶ್ ರೈ ಅಂತ ಭಾಗವತರು ಅವರಿಗೆ ಆಕ್ಸಿಡೆಂಟ್ ಆಗಿರ್ತದೆ. ಆ ಸಂದರ್ಭದಲ್ಲಿ ನನ್ನ ಅಪ್ಪ ಅವರ ರಜೆಯ ವೇಳೆಗೆ ಮೇನ್ ಭಾಗವತರಾಗಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನನಗೆ ಸಾಧಾರಣವಾಗಿ ಯಕ್ಷಗಾನದ ಹುಚ್ಚು. ಅಂದರೆ ಈ ಪರಿಸರದಲ್ಲಿ ಹೆಚ್ಚಾಗಿ ಆಟ ಅಂದರೆ ಕೇರಳ ಸೈಡಲ್ಲಿ ಬಂದರೆ ಅಪ್ಪ ನನ್ನನ್ನು ಕರೆದುಕೊಂಡು ಹೋಗೋದು ಮಾಮೂಲಿಯಾಗಿ. ಆಗ ಹೋಗುವಾಗ ನನಗೆ ಆಗ ಎಂತ ಅರ್ಥ ಆಗೋದಿಲ್ಲ, ಯಕ್ಷಗಾನ ಸುಮ್ಮನೆ ಹೋಗೋದು ಇಂಟ್ರೆಸ್ಟಲ್ಲಿ. ಅಲ್ಲಿ ಹೋಗಿ ಅಪ್ಪನ ಒಂದಿಗೆ ಕೂತ್ಕೊಂಡು ಸ್ಟೇಜಲ್ಲಿ ಅಪ್ಪನ ಪಕ್ಕದಲ್ಲಿ ಕೂತ್ಕೊಂಡು ಮಲಗ್ತಿದ್ದೆ. ಹಾಗೆ ಅಭ್ಯಾಸ ಆಗಿ ಒಂದು 4-5 ವರ್ಷ ಆಗುವಾಗ ಅಪ್ಪ ಕೊಲ್ಲಂಗನ ಮೇಳಕ್ಕೆ ಹೋಗಲಿಕ್ಕೆ ಶುರು ಮಾಡಿದರು. ಮೊದಲೇ ಹೋಗ್ತಿದ್ರು, ಅಂದರೆ ಅಲ್ಲಿ ಹೋದಾಗುವಾಗ ನಾನು ಹೋಗಿಕೊಂಡಿದ್ದೆ ಅಪ್ಪನೊಂದಿಗೆ ಹೋದ ಮೇಲೆ ಅಲ್ಲಿ ನಾನು ಸ್ವಲ್ಪ ಚಕ್ರತಾಳ ಅಭ್ಯಾಸ ಮಾಡಿಕೊಂಡೆ. ಅದಾದಮೇಲೆ ತಾಳಗಟ್ಟಿ ಆದಮೇಲೆ ನಾನು ಫಸ್ಟಿಗೆ ಭಾಗವತಿಗೆ ಕಲಿತೆ. ಭಾಗವತಿ ಕಲಿತಾದ್ಮೇಲೆ ನನಗೆ ಒಂದು 4ನೇ 5ನೇ ಕ್ಲಾಸ್ ಆಗುವಾಗ ನನಗೆ ಸ್ವಲ್ಪ ಸ್ವರ ಚೇಂಜ್ ಆಗುವ ಇದು ಆಯಿತು. ಆಗ ಭಾಗವತಿಗೆಲ್ಲ ಬಿಟ್ಟೆ. ಒಂದು 6ನೇ 7ನೇ ಕ್ಲಾಸ್ ಆಗುವಾಗ ನಾನು ಚೆಂಡೆ ಮದ್ದಳೆ ಇಂಟ್ರೆಸ್ಟ್ ಬಂತು, ಅದು ಅಟ್ರಾಕ್ಷನ್. ಅದು ಆದಮೇಲೆ ಚೆಂಡೆ ಮದ್ದಳೆ ಕಲಿಬೇಕು ಅಂತ ಒಮ್ಮೆ ಆಯಿತು. ಹಾಗೆ ಅದಾದಮೇಲೆ ನಾನು ಇದು ಚೆಂಡೆ ಮದ್ದಳೆ ಕಲೀಲಿಕ್ಕೆ ನನಗೆ ಶ್ರೀಧರ್ ವಿಟ್ಲ ಅವರು ಪ್ರೋತ್ಸಾಹ ಮಾಡಿದರು. ಅವರಿಗೆ ಒಂದು 4-5 ಕ್ಲಾಸ್ ಹೋದೆ. ಮತ್ತು ಒಂದು 8-9ನೇ ಕ್ಲಾಸ್ ಆಗುವಾಗ ಚೆಂಡೆ ಎಲ್ಲ ಇಲ್ಲಿ ಹೆಗಲಿಗೆ ಹಾಕಿ, ಇಲ್ಲದ್ರೆ ಆಗ್ತಿರಲಿಲ್ಲ, ಚಿಕ್ಕ ಇದೆ ಹಾಗೆ. ಅದಾದಮೇಲೆ ಈಗ ಇದೆಲ್ಲ ಆಗಲಿಕ್ಕೆ ಕಾರಣ ಅಪ್ಪನಿಂದಾಗಿ ನನಗೆ ಎಲ್ಲ ಪ್ರೋತ್ಸಾಹ ಸಿಕ್ಕಿದ್ದು. ನಿಮ್ಮ ಅಪ್ಪನ ಹೆಸರು, ಅಮ್ಮನ ಹೆಸರು ಹೇಳ್ಬೋದಾ? ಅಪ್ಪ ಡಾಕ್ಟರ್ ಸತೀಶ್ ಪುಂಚಿತ್ತಾಯ, ಅಮ್ಮ ಶ್ರೀಮತಿ ಮಧುರ ಪುಣಿಚಿತ್ತಾಯ. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ನಮ್ಮ ಮನೆಯಲ್ಲಿ ಅಪ್ಪ ಮತ್ತು ಅಮ್ಮ ಮತ್ತು ತಂಗಿ ಸುನೇತ್ರ ಅಂತ 3 ವರ್ಷದವಳು. ನಿಮ್ಮ ಈ ಬಾಲ್ಯಕಾಲದ ಶಿಕ್ಷಣ ಹೇಗಿತ್ತು? ಅದು ಹೇಳಿ ಪ್ರಯೋಜನ ಇಲ್ಲ, ಅದೊಂದು ಬೇರೆ ಜಾಲಿ ಟೈಪು. ಆಗ ನಾನು ಮೊದಲಿಗೆ ನಮ್ಮ ಅಪ್ಪ ಕಲಿತ ಶಾಲೆಯಲ್ಲಿ, ಅಪ್ಪ ಅಲ್ಲಿಯೇ ಮಾಸ್ಟರ್ ಆಗಿದ್ದಾರೆ, ಶ್ರೀ SNHS ಹೈಸ್ಕೂಲ್ ಸತ್ಯನಾರಾಯಣ ಪ್ರೌಢಶಾಲೆ, ಇಲ್ಲಿ ನಾನು ಇಲ್ಲಿ ನಾನು LKGಯಿಂದ 8th ಅಲ್ಲಿಯೇ ಕಲಿತದ್ದು. ಅಲ್ಲಿ ಫುಲ್ ಜಾಲಿ, ಅಂದರೆ ಯಕ್ಷಗಾನ ಹೀಗೆ ಆಟೋಟ ಹಾಗೆ ಇರ್ತಿದ್ವಿ. ಅದಾದಮೇಲೆ ಸ್ವಲ್ಪ ಹುಡುಗಾಟಿಕೆ ಮಾಡ್ತೇನೆ ಅಂತ ಹೇಳಿ ನನ್ನಪ್ಪ ಮತ್ತು ಪುತ್ತೂರಿಗೆ ಅಂದರೆ ಪುರುಷರಗಟ್ಟೆಯಲ್ಲಿ ಸರಸ್ವತಿ ವಿದ್ಯಾಮಂದಿರ ಅಂತ ಹೇಳಿ ಒಂದು ಶಾಲೆ ಇದೆ, ಅಲ್ಲಿಗೆ ನನ್ನನ್ನು ಅಪ್ಪ 9th ಅಡ್ಮಿಷನ್ ಮಾಡಿಸಿದರು. ಫಸ್ಟಿಗೆ ನನ್ನನ್ನು ಪ್ರಿಯದರ್ಶಿನಿ ಅಂತ ಹೇಳಿ ಅಲ್ಲಿಗೆ ಅಡ್ಮಿಷನ್ ಮಾಡಬೇಕು ಅಂತಿದ್ದರು. ಅಲ್ಲಿ ಸ್ವಲ್ಪ ನಾನು ಕನ್ನಡ ಮೀಡಿಯಮ್ ಇದ್ದದ್ದು, ಹಾಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅವರು ಹೇಳಿದರು. ನಾವು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ ಅಂತ ಶಾಲೆಯವರು ಹೇಳಿದರು. ಆಗ ಅಪ್ಪ ಸ್ವಲ್ಪ ಬೇರೆ ನೋಡು ಅಂತೇಳಿ ಮತ್ತು ಪುರುಷರಗಟ್ಟೆ ಅಪ್ಪನಿಗೆ ಮೊದಲೇ ಗುರುತಿತ್ತು, ಅವಿನಾಶ್ ಕೊಡಿಂಕೆರೆ ಅಂತ ಹೇಳಿ, ಅವರಲ್ಲಿ ಕೇಳಿಕೊಳ್ಳುವಾಗ ಅವರು ಆತ್ಮೀಯತೆಯಿಂದ ಕೇಳಿಕೊಂಡ್ರು. ಹಾಗೆ ಅಲ್ಲಿ ಕಲಿತೆ. ಮತ್ತು 10th ಒಳ್ಳೆಯ ರಿಸಲ್ಟ್ ಬಂತು ಅವರಿಂದಾಗಿ. ಹಾಗೆ ಮತ್ತು ಈಗ ನಾನು
ಪ್ರಸ್ತುತ ಈಗ ನಾನು ಕಾಲೇಜ್ ಇಲ್ಲಿ ಅಡ್ಯನಡ್ಕ ಜನತಾ ಇನ್ಸ್ಟಿಟ್ಯೂಷನ್ ಆಫ್ ಅಡ್ಯನಡ್ಕ ಇಲ್ಲಿ ಸೆಕೆಂಡ್ PUC ಮಾಡ್ತಾ ಇದ್ದೇನೆ, ಕಾಮರ್ಸ್ ಕಾಂಬಿನೇಷನ್. ಹಾಗೆ ಯಕ್ಷಗಾನ ತರಬೇತಿಯಲ್ಲಿ ಗುರುಗಳು ಹೇಗೂ ಕಲಿಸ್ತಾರೆ ಅಲ್ವಾ? ಹಾಗೆ ವೇದಿಕೆಯಲ್ಲಿ ಪ್ರದರ್ಶಿಸಬೇಕಿದ್ರೆ ನಮ್ಮದೇ ಆದ ವೈಯಕ್ತಿಕ ಒಂದು ಅಭ್ಯಾಸ ಸಹ ಬೇಕಾಗ್ತದೆ. ಈ ಅಭ್ಯಾಸವನ್ನು ನೀವು ಹೇಗೆ ಕರಗತ ಮಾಡಿದ್ರಿ? ಈ ಅಭ್ಯಾಸವನ್ನು ಮೊದಲಿಗೆ ನನಗೆ ಎಲ್ಲದಕ್ಕೂ ಸ್ಫೂರ್ತಿ ನೀಡಿದವರು ನನ್ನ ತಂದೆ ಅದಾದಮೇಲೆ ನಾನು ಶ್ರೀಧರ್ ವಿಟ್ಲ ಅವರಲ್ಲಿ ಕಲಿತೆ. ಅವರ ಒಂದು ಶೈಲಿ, ಆ ಒಂದು ಬಡಿಯುವ ರೀತಿ ಅದನ್ನೆಲ್ಲ ನೋಡಿ ನನಗೆ ಅದನ್ನು ಕರಗತ ಮಾಡಿಕೊಳ್ಬೇಕು ಅಂತ ಆಯಿತು. ಮತ್ತು ನನಗೆ ಯಕ್ಷಗಾನ ಅಂತ ಹುಚ್ಚು ಬರಲಿಕ್ಕೆ ಕಾರಣ ಅಪ್ಪನೊಂದಿಗೆ ಅಪ್ಪನ ತಮ್ಮ ಚಿಕ್ಕಪ್ಪ ಅವರು ಕೂಡ ಒಂದು ಸ್ಫೂರ್ತಿ. ಅವರು ತೆಂಕುಬಡಗಿನ ಖ್ಯಾತಿ ಸತ್ಯನಾರಾಯಣ ಪುಣಿಚಿತ್ತಾಯ ಅವರನ್ನು ನೋಡಿ ನನಗೆ ಒಂದು ಅಟ್ರ್ಯಾಕ್ಷನ್ ಹಾಗೆ ಬಂತು. ಮತ್ತು ನನಗೆ ಮೊದಲಿಂದಲೂ ತೆಂಕುತಿಟ್ಟಿಗಿಂತ ಹೆಚ್ಚು ಇಷ್ಟ ಬಡಗುತಿಟ್ಟು. ಅದರಲ್ಲಿ ನನಗೆ ಚಿಕ್ಕಪ್ಪನೊಟ್ಟಿಗೆ ಆಟಕ್ಕೆ ಹೋಗಿ ಸ್ವಲ್ಪ ಹೋಗಿ ಅಲ್ಲಿ ಉಡುಪಿಯಲ್ಲಿ ಶಶಿಯಾಚಾರ್ಯ ಅಂತ ಇದ್ದರು, ಅವರದ್ದು ನೋಡಿ ಅದನ್ನೆಲ್ಲ ಅಲೌಡ್ ಮಾಡಿಕೊಂಡು ತೆಂಕು ಬಡಗೆಲ್ಲ ಮಿಕ್ಸ್ ಮಾಡಿ ಬಡಿಯೋದು ಹಾಗೆ ಮದ್ದಳೆಯಲ್ಲಿ ಎಲ್ಲ. ಮತ್ತು ನನಗೆ ಶಶಿಯಾಚಾರ್ಯ ಅಂತ ಅವರು ಉಡುಪಿಯಲ್ಲಿದ್ದರು, ಅವರದೆಲ್ಲ ನೋಡಿ ಅಭ್ಯಾಸ ಮಾಡಿ ಮತ್ತು ಒಂದು ನನಗೆ ಎಲ್ಲದಕ್ಕೂ ಹಲವಾರು ಸ್ಫೂರ್ತಿ ಇದ್ದಾರೆ, ಹಲವಾರು ಜನಗಳು ಹಾಗೆ. ಮತ್ತು ನೀವು ಚೆಂಡೆ ಮದ್ದಳೆ ಎಲ್ಲ ಇದರಲ್ಲಿ ಇಂಟ್ರೆಸ್ಟ್ ನಿಮಗೆ ಜಾಸ್ತಿ ಬಂತು ಅಂತ ಹೇಳಿದ್ರಿ. ಆದರೆ ಯಕ್ಷಗಾನ ವೇಷ ಹಾಕಲಿಕ್ಕೆ ಯಾವುದಾದ್ರೂ ಇಂಟ್ರೆಸ್ಟ್ ಬಂದಿದೆ? ಯಕ್ಷಗಾನ ವೇಷ ಅಂತ ಹೇಳಿದರೆ ಒಂದು 2-3 ಸಲ ಹಾಕಿರ್ಬೋದು. ಅಂದರೆ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅದು ಫಸ್ಟಿಗೊಮ್ಮೆ ನಾನು ನಮ್ಮ ಮನೆಯಲ್ಲಿ ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆ. ನಮ್ಮಲ್ಲಿ ವರ್ಷ ಪೂಜೆ ಮಾಡಿದರೆ ಯಕ್ಷಗಾನ ಕಂಪಲ್ಸರಿ, ಯಾವುದಿಲ್ಲದಿದ್ದರೂ ಯಕ್ಷಗಾನ ಒಂದು ಆಗೋದು ಕಂಪಲ್ಸರಿ. ಅದು ಹಾಗೇ ಆಗ್ತದೆ, ಊರಿನವರೆಲ್ಲ ಹೇಳ್ತಾಯಿದ್ರು ಅದೊಂದು ಆಗ್ತದೆ ಅಂತ. ಹಾಗೆ ಒಂದು ಸಲ ಮನೆಯಲ್ಲಿ ಮಹಿಷಾಸುರ ವಧೆ ಆಗಿತ್ತು ಪ್ರಸಂಗ, ಅದರಲ್ಲಿ ಬ್ರಹ್ಮ ಮಾಡಿದ್ದೆ, ಚಿಕ್ಕ ಇದ್ದೆ ಆಗ, ಅಷ್ಟು ನೆನಪಿಲ್ಲ. ಮತ್ತೊಂದು ಸಲ ಕೋವಿಡ್ ಟೈಮಲ್ಲಿ, ಆಗ ಯಾವುದಕ್ಕೂ ಆಗ್ತಿರಲಿಲ್ಲ. ಆದರೂ ನಾವು ನಮ್ಮೊಂದು ಚಾನಲ್ ಇತ್ತು, ಅಪ್ಪ ಶುರು ಮಾಡಿದ್ದು ಯಕ್ಷಾಂತರಂಗ ಅಂತ. ಅದರಲ್ಲಿ ಎಲ್ಲ ರೆಕಾರ್ಡಿಂಗ್, ಊರಿನವರನ್ನೆಲ್ಲ ಸೇರಿಸ್ಕೊಂಡು ರೆಕಾರ್ಡಿಂಗ್ ಎಲ್ಲ ಮಾಡ್ತಿದ್ರು. ಅದರಲ್ಲಿ ಅಪ್ಪ ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿದರು. ಅಂದರೆ ಯಾವುದಂದರೆ ಮಹಾಭಾರತ ಬರುವಾಗೆ, ಅಂದರೆ ಕೃಷ್ಣನ ಹುಟ್ಟಿನಿಂದ ಕೃಷ್ಣ ಸಾಯುವವರೆಗೆ ಒಂದು ಟಾಪಿಕ್ ಇಟ್ಕೊಂಡು ಅದರಲ್ಲಿ ಫಸ್ಟಿಗೆ ಒಂದು ಜನ್ಮ ಆಗುವ ಒಂದು ಕೃಷ್ಣ, ಅದೊಂದು ಸಿಕ್ಕ ರೋಲ್. ಅಷ್ಟು ಇಂಟ್ರೆಸ್ಟ್ ಇಲ್ಲ, ಹಾಗೆ ವೇಷ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಿಮ್ಮ ಮನೆಯೇ ಒಂದು ಯಕ್ಷಗಾನ ರಂಗಕ್ಕೆ ಸೇರಿತ್ತು ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಅಪ್ಪ, ಚಿಕ್ಕಪ್ಪ, ಅಜ್ಜ ಕೂಡ ಭಾಗವತಿಕೆ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು ಅಲ್ವಾ? ಅವರ ಪ್ರೋತ್ಸಾಹ ನಿಮಗೆ ಹೇಗಿತ್ತು? ಮೊದಲಿಗೆ ಅಜ್ಜ ಭಾಗವತಿಕೆ ಅಲ್ಲ, ಅವರು ಅರ್ಥಧಾರಿಯಾಗಿದ್ದರು. ಅವರನ್ನು ನೋಡಿ ಅವರು ಅರ್ಥ ಹೇಳ್ತಿದ್ರಂತೆ, ನಂಗೆ ಗೊತ್ತಿಲ್ಲ, ಅಪ್ಪ ಹೇಳ್ತಿದ್ರು. ಅಪ್ಪನಿಗೆ ಇದು ಸ್ಫೂರ್ತಿ ಆಗಲಿಕ್ಕೆ ಕಾರಣ ಅಜ್ಜ. ಹಾಗೆ ಅಜ್ಜನ ನೋಡಿ ಯಕ್ಷಗಾನ ಅಪ್ಪ ಮತ್ತು ಚಿಕ್ಕಪ್ಪ ಭಾಗವತಿಕೆಯನ್ನು ಕಲಿತಾರೆ. ಅವರು ಕಲ್ತಾದ್ಮೇಲೆ ಒಳ್ಳೆ ಹೆಸರು ಗಳಿಸ್ತಾರೆ ಅಪ್ಪ ಮತ್ತು ಚಿಕ್ಕಪ್ಪ. ಅದಾದಮೇಲೆ ಅಪ್ಪನನ್ನೇ ನೋಡಿಕೊಂಡು ನನಗೆ ಅದೇ ಒಂದು ಹುಚ್ಚಿನಾಗೆ ಆಸಕ್ತಿ ಬಂತು. ಅಂದರೆ ನಾನು ಚಿಕ್ಕಂದಿನಿಂದಲೇ ಎಲ್ಲ ಯಕ್ಷಗಾನವೇ, ಅಂದರೆ ವೇಷ ಹಾಕಿಕೊಂಡು ಬಾಯಲ್ಲಿ ಪದ್ಯ ಹೇಳಿಕೊಂಡು ಚೆಂಡೆ ಬಡ್ದುಕೊಂಡು ಹೀಗೆ ಹರಟೆ ಹೊಡೆದುಕೊಂಡಿದ್ದದು. ಅದಕ್ಕೆ ನನ್ನ ಅಮ್ಮ ಸಹ ಒಳ್ಳೆ ಪ್ರೋತ್ಸಾಹ ಮಾಡಿದ್ದಾರೆ. ಅಮ್ಮ ಮತ್ತು ಅಜ್ಜಿ ಇಬ್ಬರು ಎಲ್ಲರನ್ನೂ ನಾನು ಈ ಕ್ಷೇತ್ರಕ್ಕೆ, ಈ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ಅವರೇ. ಹಾಗೆ ಮತ್ತು ಚಿಕ್ಕಪ್ಪ ಒಂದು ಹೆಸರಾಂತ ಭಾಗವತರು, ತೆಂಕುಬಡಗಿನ ಸತ್ಯನಾರಾಯಣ ಪುಣಿಚಿತ್ತಾಯರು. ಹಾಗೆ ಮತ್ತು ಈ ಶಾಲಾ ದಿನಗಳಲ್ಲಿ ಯಾವಾಗಾದ್ರೂ ಇದೆಲ್ಲ ಬೇಡ ಅಂತ ಏನಾದರೂ ಹೇಳಿದ್ದಾರೆ ಮನೆಯವರು? ಶಾಲಾ ದಿನಗಳಂದರೆ ನಾನು ಎಕ್ಸಾಮ್ ಹತ್ತಿರ ಬರುವಾಗ ಕೆಲವೊಮ್ಮೆ ಹರಟೆ ಹೊಡೆದುವಾಗ ಯಕ್ಷಗಾನ ಹೋಗುವಾಗ ಜಾಸ್ತಿ ಹೇಳಿದ್ದಾರೆ. ಇಲ್ಲದಿದ್ದರೆ ಇಲ್ಲ, ಒಳ್ಳೆ ಅವಕಾಶವನ್ನೇ ಕೊಟ್ಟಿದ್ದಾರೆ, ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಶಾಲಾ ದಿನಗಳಲ್ಲಿ ನಿಮ್ಮ ಈ ಯಕ್ಷಗಾನ ನಂಟು ಹೇಗಿತ್ತು? ಮೊದಲಿಗೆ ನಾನು 8th ಸ್ಟ್ಯಾಂಡರ್ಡ್ ಆಗಿರುವಾಗ ಪೆರ್ಲ ಸತ್ಯನಾರಾಯಣ ಹೈಸ್ಕೂಲಲ್ಲಿರುವಾಗ ನಾನು ಕಲೋತ್ಸವಕ್ಕೆ ಹೋಗಿದ್ದೆ, ಮದ್ದಳೆಗೆ. ಅದು ಸ್ಟೇಟ್ ಲೆವೆಲ್ ಪಾಲಕ್ಕಾಡಲ್ಲಿ ಏನೋ ಆಗಿತ್ತು, ಸರಿ ನೆನಪಿಲ್ಲ. ಅಲ್ಲಿ ಹೋಗಿದ್ದೆ, ಅಲ್ಲಿ ಭಾಗವಹಿಸಿದ್ದೆ. ಮತ್ತು ನಾನು 10th ಇರುವಾಗ ಇಲ್ಲಿ ಪುತ್ತೂರಲ್ಲಿ, ಆಗ
ವಿವೇಕಾನಂದವರು ಒಂದು ಕಾಂಪಿಟೇಷನ್ ಮಾಡಿದರು ಯಕ್ಷಗಾನದ್ದು ಭಾಗವತಿಗೆ, ಅದಕ್ಕೆ ಸೇರಿ ಫಸ್ಟ್ ಪ್ರೈಸ್ ಬಂದಿತ್ತು. ಮತ್ತು ಹಾಗೆಲ್ಲ ಹೋಗಿದ್ದೇನೆ. ಶಿಕ್ಷಣ ಮತ್ತು ಈ ಯಕ್ಷಗಾನ ತರಬೇತಿ ಅಭ್ಯಾಸ, ಎರಡನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಅಂದರೆ ನಾನು ಮೊದಲೆಲ್ಲ ಯಕ್ಷಗಾನ ಅಂದರೆ ಫುಲ್ ನೈಟ್ ಪ್ರೋಗ್ರಾಮ್, ಈಗೆಲ್ಲ ಇಲ್ಲ ಕಾಲಮಿತಿ. ಹಾಗೆ ಕೊಲ್ಲಂಗಾನ ಮೇಳಕ್ಕೆ ಹೋಗ್ತಿರುವಾಗ ಅಲ್ಲಿ ಫುಲ್ ನೈಟ್ ಯಕ್ಷಗಾನ ಇರ್ತಿತ್ತು. ನಾನು ಹೋಗ್ತಿದ್ದೆ ಚಕ್ರತಾಳ ಅಂತೆಲ್ಲ. ನಾನು ಹೋದರೆ ಮತ್ತು ಬೆಳಗಿನವರೆಗೂ ಬಾರಿಸಿಕೊಂಡೇ ಇದ್ದದ್ದು ಚಕ್ರತಾಳ. ಬಾರಿಸಾದ್ಮೇಲೆ ಮನೆಗೆ ಬಂದು ಮನೆಗೆ ಎತ್ತುವಾಗ ಸಾಧಾರಣ 6 ಗಂಟೆ 7 ಗಂಟೆ, ದೂರ ಇದ್ದರೆ ಎಲ್ಲ ಸಾಧಾರಣ 8 ಗಂಟೆ ಎಲ್ಲ. ಬಂದಾದಮೇಲೆ ಸೀದಾ ಶಾಲೆಗೆ ಹೋಗೋದು. ಶಾಲೆಗೆ ಹೋದ್ಮೇಲೆ ಅಲ್ಲಿ ನಿದ್ದೆ ತೂಕಿಕೊಂಡೆಲ್ಲ ಇರ್ತೇನೆ. ಆದರೂ ತೊಂದರೆ ಇಲ್ಲ ಅಂತ ಅಷ್ಟು ಇದಾಗ್ತಿರ್ಲಿಲ್ಲ. ಆದರೆ ಅಮ್ಮ ಬೈತಿದ್ರು, ಹಾಗೆ ಮಾಡಿ ಎಂಥದಕ್ಕೆ ಯಕ್ಷಗಾನಕ್ಕೆ ಹೋಗೋದು ಅಂತ. ಹಾಗೆ ಅಲ್ಲ, ಈ ಶಾಲೆಯ ಒಟ್ಟಿಗೆ ಯಕ್ಷಗಾನ ಬೇಡ, ರಜೆ ಒಟ್ಟಿಗೆ ಹೋಗುವಂತ ಮತ್ತು ಹಾಗೆ ಹೇಳ್ತಿದ್ರು. ಮತ್ತು ಹಾಗೆ ನಾನು ಎರಡನ್ನು ಮೇಂಟೈನ್ ಮಾಡಿಕೊಂಡು, ಯಕ್ಷಗಾನನ ಬಿಡುವುದಂದರೆ ನನಗೆ ಇಷ್ಟವೇ ಇಲ್ಲ. ಹಾಗೆ ಎರಡನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ತಿದ್ದೆ. ಈಗ ನಾವು ಟೂರಿಗೆ ಟ್ರಿಪ್ಪಿಗೆಲ್ಲ ಹೋಗ್ತಾ ಇರ್ತೇವಲ್ವಾ, ಅಲ್ಲಿ ನಾವು ತುಂಬ ಪ್ಲೇಸನ್ನು ನೋಡುವಾಗ ಒಂದು ಪ್ಲೇಸ್ ಯಾವುದೋ ನಮಗೆ ತುಂಬ ಇಷ್ಟ ಆಗಿರ್ತದೆ, ಮತ್ತೆ ಅಲ್ಲೊಂದು ಮೆಮೊರಿ ನಮಗೆ ಕ್ರಿಯೇಟ್ ಆಗಿರ್ತದೆ. ಹಾಗೆ ನಿಮಗೆ ಈ ಚೆಂಡೆ, ಮದ್ದಳೆ, ಚಕ್ರತಾಳ, ಭಾಗವತಿಕೆ ಈ 4ರಲ್ಲಿ ನಿಮಗೆ ಯಾವುದು ಇಷ್ಟ? ಮತ್ತು ಯಾವುದಾದ್ರೂ ನೆನಪಿನಲ್ಲಿರುವ ಮೆಮೊರಿ ಇರ್ಬೋದು, ಅಥವಾ ಒಂದು ಅನುಭವ ಇರ್ತದಲ್ಲ, ಅದನ್ನು ಹೇಳ್ಬೋದಾ? ಮೊದಲಿಗೆ ನನಗೆ ಚಿಕ್ಕದಿರುವಾಗ ತುಂಬ ಇಂಟ್ರೆಸ್ಟ್ ಅಂದರೆ ಚೆಂಡೆ ಮದ್ದಲೆ ಮಾತ್ರ. ಈಗ ಸ್ವಲ್ಪ ದೊಡ್ಡ ಆಗಿರುವಾಗ ನನಗೆ ಇಂಟ್ರೆಸ್ಟ್ ಬರೋದು ಈಗ ಭಾಗವತಿಗೆ. ಅಂದರೆ ಭಾಗವತಿಗೆ ಒಳ್ಳೆ ವೈಬ್ ಉಂಟು ಮತ್ತು ಒಳ್ಳೆ ಡಿಮಾಂಡ್ ಉಂಟು. ಹಾಗೆ ಚಿಕ್ಕದಿರುವಾಗ ನಾನು ಫಸ್ಟಿಗೆ ಚಕ್ರತಾಳ ಬಾರಿಸಿಕೊಂಡಿರುವಾಗ ನಾನು ಅಪ್ಪ ಆಗ ಮಂಗಳದೇವಿ ಮೇಳದಲ್ಲಿ ಇದ್ದರು. ಸಾಧಾರಣ ಕೋವಿಡ್ಗಿಂತ ಎಲ್ಲ ಮೊದಲು ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ ಇರುವಾಗ ಇರ್ಬೋದು ಮೋಸ್ಟ್ಲಿ. ಆಗ ನಾನು ಚಕ್ರತಾಳ ಫುಲ್ ನೈಟ್ ಬಾರಿಸ್ತಾ ಇದ್ದೆ. ಆಗ ನನಗೆ ಸುಬ್ರಹ್ಮಣ್ಯ ಸಗ್ರಿತಾಯರು ಅಂತ ಹೇಳಿ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದರು ನನಗೆ. ಅವರಿಗೆ ಎಷ್ಟು ಇದೆ ಅಂದರೆ ಮೊನ್ನೆ ಅಪ್ಪನ ರಿಟೈರ್ಮೆಂಟ್ ಕಾರ್ಯಕ್ರಮ ಆಗುವಾಗ ನಾನು ಮದ್ದಳೆ ಬಾರಿಸ್ತಿದ್ದೆ. ಅವರು ಯಾರಲ್ಲಿ ಹೇಳ್ತಿದ್ರು, ಯಾರು ಪ್ರೊಫೆಷ್ನಲ್ ಲೆವೆಲ್ ಮೊದಲೇ ಬಾರಿಸ್ತಿದ್ದಾನೆ ಅಂತ. ಮತ್ತೆ ನೋಡುವಾಗ ಅವರು ಹೇಳಿದರು ನೀನಂತ, ನನ್ನನ್ನು ಒಂದು ಪ್ರೋತ್ಸಾಹ ಕೊಟ್ಟು ಒಳ್ಳೆಯದಾಗಲಿ ಅಂತ ಎಲ್ಲ ಹೇಳಿದರು. ಮತ್ತು ಹಾಗೆಯೇ ನಾನು ಅಯೋಧ್ಯೆಗೆಲ್ಲ ಹೋಗಿದ್ದೆ. ಅಲ್ಲಿ ಫಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ತಂಡದೇ ಯಕ್ಷಗಾನ. ಅಲ್ಲಿ ನನಗೆ ಬಾರಿಸುವಾಗ ಸ್ವಲ್ಪ ಹೆದರಿಕೆ ಆಗಿತ್ತು. ಆದರೂ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ ಅಲ್ಲಿಗೆಲ್ಲ ಹೋಗಿ ತುಂಬ ಸಂತೋಷ ಆಯಿತು. ಹಾಗೆ ಮತ್ತೆ ಹೇಳೋದಿದ್ದರೆ ಅಪ್ಪನ ಮೇಳದಲ್ಲಿ ಪ್ರಸ್ತುತ ಈಗ ಮಾಣಿಲ ಮೇಳ, ಅದರಲ್ಲಿ ನನಗೆ ಎಲ್ಲರೂ ಅಂದರೆ ಕುಂಬ್ಳೆ ಶ್ರೀಧರ್ ರಾವ್ ಅವರಂತೂ ಹೇಳಿ ಪ್ರಯೋಜನ ಇಲ್ಲ, ದೊಡ್ಡ ಕಲಾವಿದರು. ಪ್ರಸ್ತುತ ಮೊದಲಿಗೆ ಧರ್ಮಸ್ಥಳ ಮೇಳದಲ್ಲಿ ಅವನನ್ನು ಹೇಳಿ ಪ್ರಯೋಜನ. ಅವರು ನನಗೆ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಬೆಂಬಲ ನೀಡಿ ನಾನು ಮದ್ದಳೆ ಬಾರಿಸುವಾಗ ಬಹಳ ಒಳ್ಳೆಯ ರೀತಿಯಲ್ಲಿ ಬೆಂಬಲ ಕೊಡ್ತಿದ್ದರು. ಅಂದರೆ ನನಗೆ ಏನಷ್ಟು ಗೊತ್ತಿರಲಿಲ್ಲ, ಆದರೂ ಒಳ್ಳೆಯ ರೀತಿಯಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ಅಂಬೆಮೂಲೆ ಶಿವಶಂಕರ ಭಟ್ ಅಂತೇಳಿ ಅವರು ಚೆಂಡೆ ಬಾರಿಸಲಿಕ್ಕೆ ಎಂಥ ತಪ್ಪಿದ್ರು ಅದನ್ನು ಅಲ್ಲಿಯೇ ತಿದ್ದಿ ಹೇಳ್ತಿದ್ರು. ಮತ್ತು ಒಳ್ಳೆಯ ಪ್ರೋತ್ಸಾಹ ಕೊಡ್ತಿದ್ರು, ನೀನು ಬಾರಿಸು ಅಂತ ಹೇಳಿ ಬಿಟ್ಟು ಕೊಡ್ತಿದ್ರು ನನಗೆ. ಮತ್ತೆ ಹೇಳೋದಿದ್ದರೆ ಶ್ರೇಣಿ ವೇಣುಗೋಪಾಲ ಭಟ್ ಅಂತ ಹೇಳಿ ಅವರು ವೇಷಧಾರಿ, ಅವರು ಸಹ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಿದ್ದರು. ಮತ್ತು ವಿನೋದ್ ಕುಮಾರ್ ಪೆರ್ಲಾ ಅಂತ ಹೇಳಿ ಅವರು ನಮ್ಮ ಮೇಳಕ್ಕೆ ವೇಷ ಬರ್ತಾರೆ, ಅವರು ಸಹ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ. ಮತ್ತು ನನ್ನ ಫ್ರೆಂಡ್ ಭವಿಷ್ಯ ಅಂತ ಹೇಳಿ ಅವರು ಜಾಲಿ, ಅಂದರೆ ಒಳ್ಳೆಯ ರೀತಿಯಲ್ಲಿ ನೀನು ಚೆಂಡೆಗೋ ಹಾಗೆ ಹೀಗೆಲ್ಲ ಹೇಳ್ತಿದ್ರು. ಹಾಗೆಲ್ಲ ನನಗೆ ಎಲ್ಲರೂ ನಾನು ಇಷ್ಟರವರೆಗೆ ಕಂಡದ್ರಲ್ಲಿ ಎಲ್ಲರೂ ನನಗೆ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮಗೆ ಶಾಲೆಯಲ್ಲೆಲ್ಲ ಈಗ ಏನಾದರೂ ಪಾರ್ಟಿಸಿಪೇಟ್ ಮಾಡಿ ಬಹುಮಾನ ಸಿಗುವಾಗ ತುಂಬ ಖುಷಿ ಆಗ್ತದೆ. ಹಾಗೆ ನಿಮಗೆ ಈ ಯಕ್ಷರಂಗದಲ್ಲಿ ಅಂಥ ಬಹುಮಾನಗಳೇನಾದರೂ ಸಿಕ್ಕಿದೆಯಾ? ಮೊದಲಿಗೆ ಸುಮಾರು ಸಿಕ್ಕಿದೆ, ಹಾಗೆ ಹೇಳೋದಿದ್ದರೆ ಸುಮಾರಿದೆ. ಅದರಲ್ಲಿ ಮೊದಲಿಗೆ ನಾನು ನೆನಪಿಸಿಕೊಳ್ಳೋದು ನನಗೆ ದಿವಂಗತ ಶ್ರೀಧರ್ ರಾವ್ ಕುಂಬ್ಳೆ ಅವರು ನನಗೆ ಸನ್ಮಾನ ಮಾಡಿಸಿದ್ದಾರೆ
ಅವರನ್ನಂತೂ ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಶಾಲೆಯಲ್ಲೆಲ್ಲ ನಾವು ಸಣ್ಣದಿರುವಾಗ ಇರ್ಬೋದು, ನಮಗೆ ಯಾವ್ದಾದ್ರು ಸಣ್ಣ ಪುಟ್ಟ ಬಹುಮಾನ ಸಿಗುವಾಗಲೇ ತುಂಬಾ ಖುಷಿ ಆಗುದಲ್ವಾ? ಹಾಗೆ ನಿಮಗೆ ಈ ಯಕ್ಷರಂಗದಲ್ಲಿ ಯಾವ್ದಾದ್ರು ಬಹುಮಾನ ಅಥವಾ ಸನ್ಮಾನ ಆಗಿದೆಯಾ? ಹಾಂ, ನನಗೆ ಗಡಿನಾಡ ಸಾಂಸ್ಕೃತಿಕ ಅಕಾಡೆಮಿಯಿಂದ ಅಖಿಲೇಶ್ ಮುಗಮ್ ಅವರ ನೇತೃತ್ವದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಸನ್ಮಾನ ಆಗಿದೆ. ಅದು ನನಗೆ ತುಂಬ ಮೆಮೊರೇಬಲ್ ಲೈಫ್ ಟೈಮ್. ಹಾಗೆಯೇ ಮತ್ತು ನನಗೆ ಕುಂಬ್ಳೆ ಶ್ರೀಧರ್ ರಾವ್ ದಿವಂಗತ ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಾಳಮದ್ಲೆ ಇತ್ತು, ಅಲ್ಲಿ ಎಲ್ಲಿಂದ ಸರಿ ನೆನಪಿಲ್ಲ ಈಗ, ಚಿಕ್ಕ ಇರುವಾಗ. ಅಲ್ಲಿ ನನಗೆ ತಾಳಮದ್ಲೆಯ ಮಧ್ಯದಲ್ಲಿ ಯಾರೋ ಅವರ ಅಭಿಮಾನಿಗಳಿಂದ ನೋಟಿನ ಮಾಲೆಯನ್ನು ಹಾಕಿದ್ದಾರೆ. ಅದೆಲ್ಲ ಮೆಮೊರೇಬಲ್. ಮತ್ತು ನಾನು ನೆನಪಿಸಿಕೊಳ್ಬೇಕಾದ್ದು ಶ್ರೀಯುತ ದಿವಂಗತ ಅರವಿಂದ್ ಕುಮಾರ್ ಅಲೆವರೆ. ಅವರನ್ನು ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ನನ್ನ ಅಪ್ಪನ ಫ್ಯಾಮಿಲಿ ಫ್ರೆಂಡ್ ಆಗಿ ಅವರು ನನಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ, ಒಂದು ಸಲ ಅವರ ಮನೆಯಲ್ಲಿ ಪೂಜೆ ಇತ್ತು. ಆಗ ನನಗೆ ಎಂಥ ಚೆಂಡೆ ಮೊದಲೇ ಬಾರಿಸಲಿಕ್ಕೆ ಬರೋದೇ ಇಲ್ಲ. ಅಂದರೆ ಉರುಳಿಕೆ ಅಂದರೆ ಎಂತ ಅಂತಲೇ ಗೊತ್ತಿಲ್ಲ, ಹೇಗೆ ಹಾಕೋದು ಅಂತಲೇ. ನಾನೊಂದು 6ನೇ 7ನೇ ಕ್ಲಾಸ್ ಇರ್ಬೋದು. ಆಗ ನನಗೆ ಅವರು ಎಂಥದ್ದು ಯಾರೋ ಒಬ್ಬರು ಕಲಾವಿದರು ಶಾರ್ಟೇಜ್ ಆಯಿತು, ಬರೋದಿಲ್ಲ ಅಂತ ಹೇಳಿದರು. ಆಗ ನನ್ನನ್ನು ಅವರೇ ಹೇಳಿದ್ದು ಚೆಂಡೆ ಕೂತ್ಕೋ ಅಂತ. ನನಗೆ ಎಂಥ ಗೊತ್ತೇ ಇಲ್ಲ, ನನಗೆ ಖಾಲಿ ಗೊತ್ತಿರೋದು ತಾಳ ಮಾತ್ರ. ನಾನು ಹೇಗೋ ಇದು ಮಾಡಿ ಸುಧಾರಿಸಿದೆ. ಆದರೂ ಅವರು ನನ್ನನ್ನು ಪ್ರೋತ್ಸಾಹಿಸಿ ನನಗೆ ಸನ್ಮಾನ ಎಲ್ಲ ಮಾಡಿದರು ಅವತ್ತು. ಅದೆಲ್ಲ ನನಗೆ ಲೈಫ್ ಟೈಮ್ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮತ್ತೆ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ನನಗೆ ಇಲ್ಲಿ 10th ಇರುವಾಗ ನನಗೆ ಫಸ್ಟ್ ಪ್ರೈಸ್ ಬಂದದ್ದು. ಅದು ನನಗೆ ಯಾವಾಗಲೂ ಮರೀಲಿಕ್ಕೆ ಮೆಮೊರೇಬಲ್ ಲೈಫ್ ಟೈಮ್. ಮತ್ತು ಹಾಗೆಯೇ ನನಗೆ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಅವರಿಗೆ ನಾನು ಚೆಂಡೆ ಬಡಿಯುವುದನ್ನು ನೋಡುವುದರಿಂದ ಭಯಂಕರ ಒಂದು ಪ್ರೋತ್ಸಾಹ ಕೊಟ್ಟರು. ಅವರು ನನಗೆ ಇಷ್ಟರವರೆಗೆ ಅವರು ಯಾರಿಗೂ ಸನ್ಮಾನ ಚಿಕ್ಕ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟದ್ದು ಅಂತ ಇಲ್ಲವೇ ಇಲ್ಲ. ಅದರಲ್ಲಿ ನನಗೆ ಮೊದಲು ಮಾಡಿದ್ದು. ಅವರೊಂದು 5,000 ಇಟ್ಟಿದ್ದಾರೆ, ಮತ್ತು ದೊಡ್ಡ ರೀತಿಯ ಒಂದು ಸನ್ಮಾನ. ಅದೆಲ್ಲ ನನಗೆ ಲಾಂಗ್ ಟೈಮ್ ಆಗಿ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದೆಲ್ಲ. ಹಾಗೆ ನೀವು ಯಕ್ಷಗಾನದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅದನ್ನು ಪ್ರದರ್ಶಿಸಿರ್ಬೋದಲ್ವಾ? ನೀವು ಈಗ ನೆನಪಿಸುವುದಾದ್ರೆ ಯಾವ ಊರುಗಳಲ್ಲೆಲ್ಲ ಪ್ರದರ್ಶನ ಕೊಡ್ಬೋದು? ಮೊದಲಿಗೆ ನಾನು ಫಸ್ಟ್ ಆಫ್ ಆಲ್ ನಾನು ನೆನಪು ಮಾಡಿಕೊಳ್ಳೋದು ಅಯೋಧ್ಯೆ. ಯಾಕಂದರೆ ಫಸ್ಟ್ ಯಕ್ಷಗಾನ ಆದಂದರೆ ನಮ್ಮದೇ. ಅಲ್ಲಿ ಚೆಂಡೆ ಬಾರಿಸೋದು ಅಂದರೆ ನನಗೆ ಹೆದರಿಕೆ ಒಂದು ಲೆಕ್ಕದಲ್ಲಿ. ಅಂದರೆ ಅಲ್ಲಿಗೆ ಯಾರಿಗೂ ಗೊತ್ತಿಲ್ಲ, ಅದೊಂದು ನನಗೆ ಧೈರ್ಯ. ಅಲ್ಲಿ ಯಕ್ಷಗಾನ ಅಂದರೆ ಎಂಥದ್ದು ಅಂತಲೇ ಗೊತ್ತಿಲ್ಲ. ಆದರೂ ಅಲ್ಲಿ ವರ್ಕರ್ಸ್ ಎಲ್ಲ, ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಆ ಟೈಮಲ್ಲಿ. ಆಗ ವರ್ಕರ್ಸ್ ಎಲ್ಲ ಬಂದು ನೋಡ್ತಿದ್ರು. ಹಾಗೆ ನನಗೆ ಅದೊಂದು ಲೈಫ್ ಟೈಮು ವ್ಯಾಲ್ಯೂಯಬಲ್ ಮೆಮೊರಿ. ಹಾಗೆ ಮತ್ತೆ ನಾನು ಕಲೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು, ಅದಂತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ಚಿಕ್ಕದಿರುವಾಗ ಅಂಥದ್ದೆಲ್ಲ ಮೆಮೊರೇಬಲ್ ಲೈಫ್ ಟೈಮ್. ಹಾಗೆ ಹೇಳೋದಿದ್ದರೆ ಮತ್ತೆ ನಾನು ಈಗ ಪ್ರಸ್ತುತ ಮಾಣಿಲ ಮೇಳದಲ್ಲಿ ಇದ್ದೇನೆ. ಹಲವಾರು ದಿಕ್ಕಿನಲ್ಲಿ ಪ್ರದರ್ಶನ ನೀಡುತ್ತಾ ಇದ್ದೇನೆ. ಹಾಗೆ ನನಗೆ ನಿತ್ಯಲೂ ಪ್ರದರ್ಶನ ನೀಡಲಿಕ್ಕೆ ನನಗೆ ಮಾಣಿಲ ಸ್ವಾಮೀಜಿಗಳು ತುಂಬ ಅವಕಾಶಗಳನ್ನು ನೀಡ್ತಾ ಇದ್ದಾರೆ, ಹಾಗೂ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಕೇರಳಕ್ಕೆ ಹೇಳೋದಿದ್ದರೆ, ಕೇರಳದ ಸೈಡ್ ಹೇಳೋದಿದ್ದರೆ ಎಡನೀರು ಮಠ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಗೆ ಒಳ್ಳೆಯ ಪ್ರೋತ್ಸಾಹ ಕೊಡೋದು. ಈಗ ಪ್ರಸ್ತುತ ಈಗಲೇ ಅಲ್ಲಿಯೇ ಎಲ್ಲ ಪ್ರೋಗ್ರಾಮ್ಗಳು ಎಲ್ಲ A ಗ್ರೇಡ್ ಎಲ್ಲ ಕಲಾವಿದರಲ್ಲಿ ಸೇರ್ತಾರೆ. ಅಲ್ಲಿಯೂ ನನಗೆ ಸ್ವಾಮಿಗಳ ಆಶೀರ್ವಾದದಿಂದ ಬೆಂಬಲ ಸಿಕ್ಕಿದೆ. ಮತ್ತು ಮಾಣಿಲ ಮೇಳದಲ್ಲಿ ಹಲವಾರು ದಿಕ್ಕಿಗೆ ಹೇಳೋದಿದ್ದರೆ ಬೆಂಗಳೂರು ಮತ್ತು ಸುಳ್ಯ, ಸುಬ್ರಹ್ಮಣ್ಯ ಮತ್ತು ಪಾಲಕ್ಕಾಡು, ಹಾಗೆ ದೂರ ಸುಮಾರು ದಿಕ್ಕಿಗೆ ಪ್ರಯಾಣಿಸಿದ್ದೇನೆ ಹಾಗೂ ಅಲ್ಲಿ ಪ್ರದರ್ಶನ ನೀಡಿದ್ದೇನೆ. ಈಗ 2nd PUC ಓದ್ತಾ ಇದ್ದೀರಿ. ಈ ಯಕ್ಷಗಾನದ ಹವ್ಯಾಸದ ಜೊತೆಗೆ ನೀವು ಮುಂದೆ ಶಿಕ್ಷಣದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಶಿಕ್ಷಣದಲ್ಲಿ ಅಂದರೆ ಒಂದು ಒಳ್ಳೆಯ ಗ್ಯಾರಂಟಿಯಾಗಿ ಆಗಬೇಕು ಅಂತಲೇ ಇದ್ದೇನೆ. ಜಡ್ಜ್ ಆಗಬೇಕು ಅಂತಿದ್ದೇನೆ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್. ನನ್ನ ಆ್ಯಂಬಿಷನ್. ಯಕ್ಷಗಾನವನ್ನು ಅದರೊಂದಿಗೆ ತೊಡಗಿಸಿಕೊಳ್ಬೇಕು ಅಂತ ಆಸಕ್ತಿ ಇದೆ. ಅದರಲ್ಲಿ ಹೋದರೆ ಯಕ್ಷಗಾನ ಸ್ವಲ್ಪ ದೂರ ಆಗ್ತದೆ. ಆದರೂ ಲೈಫ್ ಇರೋದು ಯಕ್ಷಗಾನ ಮಾತ್ರ ಒಂದು ಎಂಜಾಯ್ಮೆಂಟ್ ಮಾತ್ರ. ಲೈಫ್ ಇರೋದು ಅದರಲ್ಲಿ ಅಂತ ಅಪ್ಪ ಎಲ್ಲ ಹೇಳ್ತಾರೆ. ಹಾಗೆ ನನಗೆ ಸಹ ಈಗ ಅನಿಸಿದೆ. ಹಾಗೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಆ್ಯಂಬಿಷನ್, ಮತ್ತು ಯಕ್ಷಗಾನದಲ್ಲಿ ಸಹ ಒಳ್ಳೆ ಸಾಧನೆ ಮಾಡಬೇಕು ಅಂತ ನನ್ನ ಆಸಕ್ತಿ.
ಹಾಗೆ. ಸಮಾಜಕ್ಕೋಸ್ಕರ ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಮೊದಲೆಲ್ಲ ಹೀಗೆ ಹೇಳ್ತಿದ್ರು, ಅಪ್ಪನ ಕಾಲದಲ್ಲಿ ಹೇಳೋದು ಕೇಳ್ತಿದ್ದೆ, ಯಕ್ಷಗಾನಕ್ಕೆ ಹೋದವ ಯಾವುದಕ್ಕೂ ಪ್ರಯೋಜನ ಇಲ್ಲ, ಯಕ್ಷಗಾನದಲ್ಲಿ ಇದ್ದವ ಯಕ್ಷಗಾನಕ್ಕೆ ಆಗಲಿ ಅವನಿಗೆ ಎಂಥದೂ ಇಲ್ಲ, ಎಜುಕೇಷನ್ ಇಲ್ಲ, ಯಕ್ಷಗಾನದಲ್ಲಿ ಹಾಳಾಗಿ ಹೋಗ್ತಾನೆ ಅಂತ. ಅದು ಸುಳ್ಳು. ಈಗಿನ ಮಟ್ಟದಲ್ಲಿ ಕಲಾವಿದನಿಗೆ ಇದ್ದಷ್ಟು ಗೌರವ, ರೆಸ್ಪೆಕ್ಟ್ ಯಾವುದು ವಿದ್ಯೆ ಇದ್ದವನಿಗೂ ಅಷ್ಟು ಇರುವುದಿಲ್ಲ. ಅವ ಸುಮ್ಮನೆ ವಿದ್ಯೆಗೆ ಹೋಗ್ತಾನೆ, ಆದರೆ ವಿದ್ಯೆಗೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ದಲ್ಲ ನಾನು. ಆದರೆ ಕಲಾವಿದನಿಗೆ ಈಗ ಯಾವುದೆಲ್ಲ ಸಿಗ್ತದೆ ಅಂದರೆ ಅವನಿಗೆ ಒಂದು ಗುರ್ತ, ಎಲ್ಲರೊಂದಿಗೆ ಈಗ ಕಲಾವಿದನನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ತಾರೆ, ಮತ್ತು ಅವನನ್ನು ಒಳ್ಳೆಯ ರೆಸ್ಪೆಕ್ಟಿಂದ ಮಾತಾಡಿಸ್ತಾರೆ, ಮತ್ತು ಎಲ್ಲಿ ಹೋದರೂ ಅವ ಸೋಲಿಗೆ ಸಾಧ್ಯ ಇಲ್ಲ. ಅಂದರೆ ಈಗ ಒಂದು ದಾರಿ ಮಧ್ಯದಲ್ಲಿ ಬಾಕಿಯಾದರೂ ಅವ ಕಲಾವಿದ ಅಂತ ಗೊತ್ತಾದರೆ ಅಭಿಮಾನಿಗಳು ಬಂದರೆ ಅವನನ್ನು ಎಂತ ಮಾಡಿ ಆದರೂ ಹೆಲ್ಪ್ ಮಾಡ್ತಾರೆ ಅವರಿಗೆ. ಆದ್ದರಿಂದ ಕಲೆಯನ್ನು ಮತ್ತು ಕಲಾವಿದರನ್ನು ಗೌರವಿಸೋಣ ಎಂದು ಹೇಳುತ್ತಾ ನಾನು ಒಂದೇ ಮುಗಿಸ್ತೇನೆ. ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಪ್ರತಿಭೆಯನ್ನು ಮತ್ತು ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡದ್ದಕ್ಕೆ ನಮ್ಮ ವಿಶೇಷ ಚಾನೆಲ್ನ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನನಗೆ ಅವಕಾಶ ನೀಡಿದ್ದಕ್ಕಾಗಿ ವಿಶೇಷ ಚಾನೆಲ್ನವರಿಗೆ ಧನ್ಯವಾದಗಳು. ಇವಿಷ್ಟು ಇಂದಿನ ಅರಳು ಪ್ರತಿಭೆ ಸಮೃದ್ಧ ಪುಂಚಿತಾಯ ಅವರ ಸಾಧನೆಯ ಮಾತುಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅರಳು ಪ್ರತಿಭೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಅರಳು ಪ್ರತಿಭೆ, ಇದು ಬಾಲ ಸಾಧಕರ ಕಥೆ.